ನಂಜುಂಡ ಆವಾಗ್ಲಿಂದ ಡ್ರೈವರ್ ಕೂಗ್ತಾ ಇದ್ದೀನಿ, ನಾಪತ್ತೆ ಆಗ್ಬಿಟ್ಟಿದ್ಯಾ? ಅಣ್ಣ ನಿಮ್ಗೋಸ್ಕರ ನಾವು ಹೋಗಿದ್ದು, ನಮಗೂ ಹಿಂದ್ ಮುಂದೆ ಯಾರೂ ಇಲ್ಲ, ನಮಗೆಲ್ಲ ನೀವೇಣ. ಅದಕ್ಕೆ ಅಣ್ಣ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಕ್ಯಾಂಟೀನ್ ಗೌಡ್ರವ್ರಲ್ಲ ಅವ್ರ ಸಹಾಯ ತಗೊಂಡು ಇಡೀ ಏರಿಯಾ ತುಂಬಾ ನಿಮ್ ಕಟೌಟು ಬ್ಯಾನರು ಎಲ್ಲನೂ ಹಾಕ್ಸಿವಣ. ಅದೆಲ್ಲ ಹಾಕ್ಸಿದ್ದು ನೀವೇನಾ? ರಾತ್ರಿ ಎಲ್ಲ ನಿದ್ದೆನ ಮಾಡಿಲ್ಲ ಅಣ್ಣ. ಅಣ್ಣ ಈ ಸಲ ನೀವೇ ಗೆಲ್ಲೋದು ಅಂತ ಇಡೀ ಏರಿಯಾದವರೆಲ್ಲ ತೀರ್ಮಾನ ಮಾಡ್ಕೊಬಿಟ್ಟಾರಣ್ಣ. ಗೆಲ್ತೀನಿ ಬಿಡು. ನೀವೇನ ಗೆಲ್ತೀರಾ? ಗೆದ್ಮ್ಯಾಗ ನಮ್ಮನ್ನು ಜೊತೆಗೆ ಇಟ್ಕೊಂಡು. ಯಾರ್ಯಾರಿಗೋ ಲೈಫ್ ಕೊಟ್ಟಿದ್ದೀನಿ, ನಿಮ್ಮಂತವ್ರಿಗೆ ಕೊಡಲ್ವಾ ನಾನು? ಫಾಸ್ಟ್ ಆಗಿ ಬೇರೆ ಇದ್ದೀರಾ, ಮಾಡ್ತೀನಿ ಬಿಡು. ಅಣ್ಣ ಅದು ಏರಿಯಾದಲ್ಲಿ ಹಾಕಿರೋ ಕಟ್ರೋಟ್ ಪೋಸ್ಟರ್ ನೀವೊಂದ್ಸತಿ ನೋಡ್ಬಿಟ್ರೆ ನಮಗೂ ಖುಷಿ ಆಗುತ್ತೆ ಅಣ್ಣ. ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಕಷ್ಟಪಟ್ಟು ಹಾಕಿದೀವಣ್ಣ, ಒಂದ್ಸಲ ಬಂದು ನೋಡಿದ್ರೆ. ಆಯ್ತು ಬಿಡು. ಅಣ್ಣ ಇವರೆಲ್ಲ ಬೇಕಣ್ಣ ನಮ್ಮ ಜೊತೆ ಈ ಟೈಮಲ್ಲಿ. ಯಾಕ್ರೋ ಹಿಂಗೆ ಸಾಯಿಸ್ತೀರಾ? ಕಾರ್ಯಕರ್ತರೆಲ್ಲ ಬರ್ತಾ ಇದ್ದಾರೆ, ಒಳಗಡೆ ಕೂರಿಸಿ ಅವ್ರಿಗೆ ಏನೇನು ಬೇಕು ಅಂತ ನೋಡಿ ಅಷ್ಟೊಳಗೆ ನಾನು ಬಂದ್ಬಿಡ್ತೀನಿ. ಏಯ್ ನೀನ್ ಮೊದಲು ಕೂದಲು ಕಟ್ ಮಾಡಿಸು. ನಮಸ್ಕಾರ ನಮಸ್ಕಾರ. ಏನೋ ಇದು, ಇಡೀ ಏರಿಯಾನೇ ಚೀಟಿ ಉಡಾಯಿಸ್ಬಿಟ್ಟಿದ್ದೀರಲ್ಲ. ಹೆಂಗಿದೆ? ಸೂಪರು. ಅಣ್ಣ ಅದು ಸರ್ ನಮಸ್ಕಾರ. ನಮಸ್ಕಾರ ಅಣ್ಣ. ಇಲ್ಲಿಂದ ಮುಂದೆ ಕಾರ್ ಹೋಗಲ್ಲ ಅಣ್ಣ, ನಡ್ಕೊಂಡು. ನೋ ಪ್ರಾಬ್ಲಮ್, ಇದೆಲ್ಲ ನಮ್ಮ ಏರಿಯಾ. ಇಷ್ಟೊಂದು ದುಡ್ಡು ಖರ್ಚು ಮಾಡಿದಿರಲ್ಲೋ. ಗನ್ ಮರ್ತ್ಬಿಟ್ಟೆ ಅಣ್ಣ. ಅದು ಬೇಕಣ್ಣ. ಅಣ್ಣ ಈಗ ಬೇಡ ಅಣ್ಣ, ನಿಮ್ಗೆ ಯಾಕಣ್ಣ? ನಾವಿಲ್ವಾ? ಹೌದಲ್ಲ, ಕರೆಕ್ಟ್. ಬನ್ನಿ, ನೀವಿದ್ರೆ ಹೋಮ್ ಅಲ್ಲ, ಡೈರೆಕ್ಟ್ CM. ಅಮ್ಮ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಾನು MLA ಆದ ತಕ್ಷಣ ನಿಮ್ಮನ್ನೆಲ್ಲ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಜೊತೆಲಿರೋ. ಇಲ್ಲಿವರೆಗೂ ನೀವು ನೋಡಿದ್ರಲ್ಲ, ಅದ್ ಏನೇನು ಇಲ್ಲ ಅಣ್ಣ. ಇವಾಗ ನಿಮ್ ಎದುರಿಗಿದೆಯಲ್ಲ, ಅದನ್ನ ನೋಡಿದ್ರೆ ಕಳೆದೋಗ್ತೀರಣ್ಣ. ಸೂಪರ್. ಇಷ್ಟು ದಿನ ನಿಮ್ಮನ್ನ ಎತ್ತಕ್ಕೆ ಸ್ಕೆಚ್ ಆಗ್ತಾ ಇದ್ದು ಬೇರೆ ಯಾರು ಅಲ್ಲಣ್ಣ, ಆ ಕ್ಯಾಂಟೀನ್ ಹುಡುಗರು. ಅವ್ರೇನಾದ್ರೂ ಸಿಕ್ಕಿದ್ರೆ ಎತ್ಬಿಡೋಣ. ಯಾರು ನೀವು? ಇನ್ನೂ ಗೊತ್ತಾಗ್ಲಿಲ್ವಾ ಮಾರಿ? ನಿನ್ನನ್ನು ಎತ್ತೋದಕ್ಕೆ ನಾವೇನೇನೆಲ್ಲ ಮಾಡಿಲ್ಲ, ಮೇಲ್ ಬಿದ್ದಾಗ್ಲೆಲ್ಲ ತಪ್ಪಿಸ್ಕೊಂತ ಇದೆಯಲ್ಲ. ಒಂಟಿಯಾಗಿ ಸಿಕ್ಕಿದ್ಯಾ ಮಾರೇ, ಇವತ್ತು ನಿನ್ ಕತೆ ಮುಗೀತು ಅನ್ಕೋ. ಏಯ್ ಕುನ್ನಿಗಳ, ಮಾರಿನ ಮುಟ್ಟೋ ಅಷ್ಟು ಧೈರ್ಯನಾ ನಿಮ್ಗೆ? ಅಮಾಯಕರನ್ನ ಸಾಯಿಸಿ ಇವತ್ತಿನ ದಿನ ಅಮಾಯಕಂತರ ರಾಜ್ಯ ಆಳಕ್ ಬಂದಿದ್ಯಾ? ಲೇ ಮಾರೇ, ಜೀವ ಕೊಟ್ಟವನಿಗೆ ಮಾತ್ರ ಜೀವ ತೆಗೆಯೋ ತಾಕತ್ತಿರೋದು, ಆ ಒಂದು ಯೋಗ್ಯತೆ ಇರೋದು, ಅದು ಆ ಭಗವಂತನಿಗೆ ಮಾತ್ರ. ಏಯ್, ಮಾರಿನ ಮುಟ್ಟೋಕ್ಕಾಗಲ್ಲ, ಮುಟ್ಟಿದ್ರೆ ಬದುಕೋಕ್ಕಾಗಲ್ಲ ಅಂದ್ಕೊಂಡು ಬದುಕ್ತಿರೋ ನೀನು ಆ ಒಂದು ಭ್ರಮೆಗೆ ಮುಕ್ತಿ ಕೊಡಕ್ ಬಂದಿರೋ ಹುಡುಗರು ನಾವು. ಹೆದರಿಕೆನಾ? ಹುಲಿ 4 ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಹೆದರ್ಕೊಂಡಲ್ಲ, ಬೇಟೆ ಶುರು. ಹುಲಿ
ಮಾರಿನ ಮುಟ್ಟಕ್ಕೆ ಬರ್ತೀರಾ? ಸಾಯಿಸ್ಬಿಡ್ತೀನಿ. ಮಾರಿ ಅಂದ್ರೆ ಏನು ಅಂತ ತೋರಿಸ್ತೀನಿ. ಶೇಖರ, ನಮ್ ಜೀವನ ನಮ್ಮಿಂದ ದೂರ ಮಾಡ್ದವನ್ನ ಮುಗಿಸ್ದೆಲ್ಲ ಬಿಡಕ್ಕಿಲ್ಲ ಅಂದಿದೀಯಾ? ಲೇ ಮಾರೆ, ಹುಲಿ ಹುಲಿ. ಬೇಡ ಬೇಡ ಕಣ್ರು, ಅನ್ಯಾಯವಾಗಿ 3 ಜನ ಸತ್ತೋಗ್ತೀರಾ. ಯಾಕೆ? ಸಾವು ಅಂದ್ರೆ ಭಯನಾ? ನಮಗಿಷ್ಟ. ಬೇಡ ಕಣ್ರು, ನಿಮ್ಗೆ ಏನ್ ಬೇಕೋ ಕೇಳ್ರೋ, ಕೊಟ್ಬಿಡ್ತೀನಿ. ನನ್ನ ಬಿಟ್ಬಿಡು ಪ್ಲೀಸ್. ಮಾರೆ, ದುಡ್ಡು ಆಸ್ತಿ ಪಾಸ್ತಿ ಇದ್ಯಾವುದು ಬೇಡಕಲ್ಲ. ನಿನ್ ಪ್ರಾಣ ಕೊಟ್ಬಿಡು. ಹೇಳೋ ಅಣ್ಣಯ್ಯಪ್ಪ. ಸರ್, ಮಾರಿನ ಎತ್ತಾಯ್ತು. ನಿಜಾನ ಅಣ್ಣಯ್ಯಪ್ಪ? ನನ್ನ ಹಣೆ ನಿಮ್ಮಣೆ ಆ ದೇವರಾಣೆ ಎತ್ತಾಯ್ತು ಸರ್. ಹಂಗೆ ನನಗೆ ಬರ್ಬೇಕಾದ್ ಬಂದ್ಬಿಟ್ರೆ. ಎಂಥ ಸುದ್ದಿ ಕೊಟ್ಟಿದೀಯಾ? ನಿನಗೆ ಸೇರ್ಬೇಕಾದ ಸೇರುತ್ತೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಮಾತಾಡ್ತೀನಿ. ಮಾರಿಗೆ 1000 ಸರಿ ಹೇಳಿದೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ರಾಜಕೀಯಕ್ಕೆ ಬರಬೇಡ ಅಂತ. ಕೇಳಲಿಲ್ಲ. ನನ್ನ ಎದುರಿಗೆ ಎಲೆಕ್ಷನ್ಗೆ ನಿಂತ್ಕೋತಾನಂತೆ, ಅದು ನನ್ನ ಜಾಗನೇ ಬೇಕಂತೆ. ಅನ್ಯಾಯವಾಗಿ ಸತ್ತ. ಥ್ಯಾಂಕ್ ಯು ದೇವರಾಜ್, ನನ್ನ ರಾಜಕೀಯದ ಆಯಸ್ಸನ್ನು ಜಾಸ್ತಿ ಮಾಡಿದ್ದಕ್ಕೆ. ಬಟ್ ಪೊಲಿಟಿಕಲಿ ನನ್ನ ಮೇಲೇನೂ ಅನುಮಾನ ಬರೋದಿಲ್ಲ ತಾನೆ? ನೀವು ಹೆದರೋ ಅವಶ್ಯಕತೆನೇ ಇಲ್ಲ ಸರ್. ಇದನ್ನು ಮಾಡಿಸ್ತಾ ಇರೋದು ಯಾರು ಅಂತ ಅವನಿಗೆ ಗೊತ್ತೇ ಇಲ್ಲ. ಅದರಲ್ಲೂ ನೀವು ಅಂತ ಗೊತ್ತಾಗೋ ಚಾನ್ಸೇ ಇಲ್ಲ. ಹೇಳಿ ಸ್ವಾಮಿ. ಲೇಟ್ ಆದರೂ ಕೆಲಸ ಮುಗಿಸಿದೀಯಾ? ಶಭಾಷ್. ಯಾರ ಕೈಲಿ ಮಾಡಿಸ್ದೆ? ಫುಲ್ ಊಟ ಬೀಡಿ ಬೆಂಕಿ ಪಟ್ಟಣದು ಹುಚ್ಚು ನನ್ನ ಮಕ್ಕಳು. ಹುಡುಗರು, ಹಳ್ಳಿ ಹುಡುಗರು ಏನೋ ಸ್ವಲ್ಪ ಪ್ರಾಬ್ಲಮಲ್ಲಿದ್ದರು. ನನಗೂ ಅದೇ ಬೇಕಾಗಿತ್ತಲ್ವಾ. ಒಂದು ಸಣ್ಣ ನಾಟಕ ಆಡಿ ಅವ್ರನ್ನ ಏಮಾರಿಸ್ಬಿಟ್ಟು ಒಪ್ಪಿಸ್ಬಿಟ್ಟೆ. 4 ಹೆಣ ಬಿದ್ದಲ್ವೇ ನಮ್ಮ ಕೆಲಸನೂ ಆಗೋದು. ಅದರಲ್ಲೊಬ್ಬ ಸತ್ನಂತೆ. ಸಾಯ್ಲಿ ಬಿಡಿ. ಈ ನನ್ನ ಮಕ್ಕಳಿಗೆ ಊರಿನಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇದ್ರೆಷ್ಟು ಸತ್ರೆಷ್ಟು ಪ್ರಯೋಜನ ಏನು ಹೇಳಿ? ಅಪ್ಪಿತಪ್ಪಿ ಆ ಹುಡುಗರು ಕಿತಾಪತಿ ಮಾಡಿದ್ರೆ? ಬಾಲಾಗಿಲ್ಲ ಬಿಚ್ಚಿದ್ರೆ ನಾನಿಲ್ವೇ? ಮಾರಿಗಾದ ಕತೆನೆ. ಕಳಿಸ್ಬಿಡೋದೆ. ಅದನ್ನು ನಾನು ಕಡಿಮೆಗೆ ಒಪ್ಪಿಸ್ತೀನಿ ಬಿಡಿ. ಆಮೇಲೆ ನೀವು ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀವಿನ್ನು ಊರಿಗೆ ಹೋಗ್ಲಿಲ್ವೇ? ಯಾಕೆ 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 ಹೋಗ್ಲಿಲ್ಲ ನೀವು? ಯಾಕಣ್ಣ ಹಿಂಗ್ ಮಾಡಿದ್ರಿ? ಏನಾಯ್ತು? ನಾವೇನ್ ಪಾಪ ಮಾಡಿದ್ವಣ್ಣ? ಅನ್ಯಾಯವಾಗಿ ನಮ್ಮ ಶಿವನ್ ನಮ್ಮಿಂದ ದೂರ ಮಾಡ್ಬಿಟ್ಟಿಯಲ್ಲಣ್ಣ. ಅಣ್ಣ, ನಿನ್ ದುಡ್ಡನಾಸೆಗೆ ನಾವೇನ ಬೇಕಾಗಿದ್ದು? ನಾನೇನು ತಪ್ಪು ಮಾಡಿಲ್ಲ. ನಾನಂತದೇನು ತಪ್ಪು ಮಾಡಿಲ್ಲ. ಅಣ್ಣ ನಮ್ಗೇನು ಬೇಡ ಅಣ್ಣ. ನಮ್ಮ ಶಿವನ ವಾಪಸ್ಕೊಂಡು ನಮ್ಗೆ ಏನು ಬೇಡ. ಊರ್ಗೊಟ್ಟೋಯ್ತೀವಿ. ಮಾರಿ ಬಹಳ ಕೆಟ್ಟವನು, ನೀಚ, ಪರಮ ನೀಚ ಅವನು. ಮತ್ತೆ ಮತ್ತೆ ಕಥೆ ಕಟ್ಬೇಡ. ಹೇಳು
ನಮ್ಮ ಶಿವನ್ ಕೊಟ್ಬಿಡ ಅಣ್ಣ ಲೇ ಕೊಡಕ್ ಇವನೇನ್ ದೇವ್ರೇನ್ಲಾ ಅಲ್ಲ ದೆವ್ವ ಏಯ್! ನೀನ್ ಹೇಳ್ದಂಗೆಲ್ಲ ಕೇಳಲ್ವಲ್ಲ ಹುಚ್ಚ ಕಣ ನಮ್ಗೆ ಹುಚ್ಚೆ ಹುಚ್ಚೊಳಗ್ರೆ ಹೇಳು ಅಷ್ಟು ಬೇಗ ಹೋಗಂಗಿಲ್ಲೋ ನಮ್ ಶಿವನ್ ವಾಪಸ್ ಕೊಟ್ಬಿಡೋಣ ನಮ್ ಶಿವನ್ ವಾಪಸ್ ಕೊಟ್ಬಿಡು ಶಿವ ಬತ್ತಂದ್ರೆ ಕರ್ಕೊಂಡ್ ಸರ್ ಅಣ್ಣಯ್ಯಪ್ಪನ ಯಾರೋ ಎತ್ಬಿಟ್ಟಿದ್ದಾರೆ. ಒಳ್ಳೇದಾಯ್ತು ಬಿಡಿ, ಇದ್ದಿದ್ದೊಂದು ಸಾಕ್ಷಿ ಹೋಯ್ತು. ಆಮೇಲೆ ಈ ಮೀಡಿಯಾದವ್ರು ನನ್ನ ತನಕ ಬರೋಕ್ಕೆ ಬಿಡಬೇಡ್ರಿ. ಇದಕ್ಕೆಲ್ಲ ಹಳೆ ದ್ವೇಷನೇ ಕಾರಣ. ಮಾರಿಯವ್ರ ಮೇಲೆ ಸುಮಾರು ಸರಿ ಅಟ್ಯಾಕ್ ಆಗಿದೆ. ನಿನ್ನೆ ಮಾರಿಯವ್ರನ್ನ ಮುಗಿಸಿದ್ರು. ಈ ಕೊಲೆಗೆ ಮಾರಿ ಕಡೆ ಹುಡುಗರ ಕಾರಣ ಅಂತ ಡೌಟ್ ಇದೆ. ಎಲ್ರಪ್ಪ ನನ್ನ ಮಗ ಸೊಸೆ? ಅಪ್ಪ ಶಿವ ನಿಮ್ಮ ಸೊಸೆನ್ ಕರ್ಕೊಬತ್ತೀನಿ ಅಂತ ಅಲ್ಲೇ ಉಳ್ಕೊಂಡಾಕನಪ್ಪ. ಒಂದೆರಡು ದಿನ ಬಂದ್ಬಿಡ್ತಾನೆ ಕಣಪ್ಪ. ಒಳ್ಳೆ ಹುಡುಗಿ ತಾನೆ? ಹೂ ಕಣವ, ಒಳ್ಳೆ ಹುಡುಗಿ. ಶಿವ ಶಾನೆ ಅದೃಷ್ಟ ಮಾಡಬೇಕು ಅವಳನ್ನ ಪಡೆಯಕ್ಕೆ.